ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಇಂದು ಮೈಸೂರಿನ ಚೋರ್ನಳ್ಳಿ ಎಂಬ ಗ್ರಾಮಕ್ಕೆ ಭಕ್ತರ ಮನೆಯ ಗೃಹ ಪ್ರವೇಶ ಹಾಗೂ ಪಾದಪೂಜೆಗೆ ಆಗಮಿಸಿದ್ದಾರೆ. ಬನ್ನಿ, ಅಲ್ಲಿ ಭಕ್ತರ ಮನೆಯ ಗೃಹ ಪ್ರವೇಶವನ್ನು ಯಾವ ರೀತಿ ಮಾಡಿದ್ರು ಹಾಗೂ ಪಾದಪೂಜೆಯನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಂದೆ ತಾಯಿಗಿನ್ನ ದೇವರಿಲ್ಲ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಸತ್ಯ ಅಲ್ವಾ. ಸೊ ತನ್ನ ಮಗನ ಒಳತಿಗಾಗಿ ಆ ಒಂದು ತಂದೆ ದೇವ್ರ ಹತ್ರ ಯಾವ ರೀತಿ ಬೇಡ್ಕೊತಾರೆ, ಯಾವ ರೀತಿ ಕೇಳ್ತಾರೆ ಅಂತ ನೋಡಿ. ಮಕ್ಕಳಿಗೆ ನಾನು ಧೈರ್ಯ ಕೊಡ್ತೀನಿ, ಎದುರು ಬಿಡಕ್ಕಂದ ನೀನು ಮಗನಿಗೆ ಧೈರ್ಯ ಕೊಡ್ಬೇಕು. ಮುಂದಕ್ಕೆ ನಿನ್ನ ಮಗನ ನಾನು ನೋಡ್ತೀನಿ. ಮಗಂದೇ ನಮ್ಗೆ ಬಾರಿ ಚಿಂತೆ ಆಗಿರೋದು. ನನ್ನ ಮಗನ ಧೈರ್ಯ ಕೊಡು. ನಂಗೆ ಏನು ಆಯ್ತು ಹಣ ಆಯ್ತು ಕೊಡಂತಿಲ್ಲ. ನನ್ನ ಮಗನ್ನ ಒಬ್ಬನ್ನ ನಮ್ಗೆ ಬೇಕಾರೆ ಹಂಗ ನನ್ನ ಮಗನ್ನ ಕಾಪಾಡಬೇಕು. ಎಲ್ಲರೂ ಕಾಪಾಡ್ತೀನಿ. ನನ್ನ ಮಗಂದೇ ನಮ್ಗೆ ಚಿಂತೆ ಆಗಿರೋದು. ಆಶೀರ್ವಾದ ಮಾಡಬೇಕು. ಮಾಡ್ತೀನಿ. ಕಳಸ ಅಣ್ಣಯ್ಯ ಸಂತೋಷವಾಗಿ ನಡಿ. ಮಕ್ಕಳ ಕರೀರುವ ಬೇಗ ಎದಳಿ ಕೂತ್ಕೊಳ್ಳಿ ಅಣ್ಣ. ನೀವು
ನಿಧಾನಕ್ಕೆ ಹಿಂದೆ ಬರ ನೀನು ಅಣ್ಣ ಯಾವಾಗ ಹೊಂದಿಕೆ ಮಾಡಬಾರ್ದು. ಪೂಜೆ ಮಾಡಿ ಏನಾರು ಆಗಿ ಅಕ್ಕ ಅವನ ಜೊತೆ ಚಂಬು ಸಾಲಲ್ಲ ಬೇಗ ಕೊಡವಾ. ವಿಡಿಯೋವನ್ನು ನೋಡಿದ್ರಲ್ಲ ಗೈಸ್, ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಭಕ್ತರ ಮನೆಯ ಗೃಹ ಪ್ರವೇಶ ಹಾಗೂ ಪಾದ ಪೂಜೆಯನ್ನು ಯಾವ ರೀತಿ ಸ್ವೀಕಾರ ಮಾಡಿದರು ಅಂತ ಹೇಳಿಬಿಟ್ಟು ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಎಲ್ಲ ಭಕ್ತರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಆ ಮನೆ ಗೃಹ ಪ್ರವೇಶದ ಮನೆಯವರಿಗೂ ಕೂಡ ಆಯಸ್ಸು, ಆರೋಗ್ಯ, ಅಂತಸ್ತು ಮತ್ತಷ್ಟು ಮಗದಷ್ಟು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ಅದೇ ಗಟ್ಟಿ ಕಾಸು ಕೂಡ ತಿನ್ನಲ್ಲ, ನೀರ್ನಂಗೆ ಮಾಡ್ಕೊತಾರೆ.